ಈಗ ಕುಂಭಕರ್ಣನ ಮಲಗಿದ್ದೀವಿ ನಾವು. ಹಲೋ, ವೆಲ್ಕಮ್ ಟು ನಿಶಿಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಶಿವರಾತ್ರಿ ಸ್ಪೆಷಲ್ ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ ನಮ್ಮ ಮನೆ ಹತ್ರ. ಶಿವಂದು ಎಕ್ಸಿಬಿಷನ್ ಅದು. ಸೊ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ನಾನು ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಇವಾಗ ನಾವೆಲ್ಲರೂ ರೆಡಿಯಾಗಿ ಶಿವರಾತ್ರಿ ಸ್ಪೆಷಲ್ ಎಕ್ಸಿಬಿಷನ್ ಆಗಿದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನಿದೆ ಹೇಗಿದೆ ಅಂತ ನಮಗೂ ಗೊತ್ತಿಲ್ಲ, ನೋಡೋದ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ರಶ್ ಇತ್ತು, ಎಷ್ಟು ಅಂದರೆ ಹೇಳಲಿಕ್ಕಾಗಲ್ಲ, ತುಂಬಾ ರಶ್ ಇತ್ತು. ಇಷ್ಟು ಪಾರ್ಕಿಂಗ್ ಇತ್ತು. ಇಲ್ಲಿಂದಾನೇ ಒಂದು ಸ್ವಲ್ಪ ದೂರದಿಂದಾನೇ ಪಾರ್ಕಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಷ್ಟೊಂದು ಜನ ಬಂದಿದ್ದರು. ಇವತ್ತು ಶಿವರಾತ್ರಿ ಅಲ್ವಾ, ಸೊ ತುಂಬಾ ರಶ್ ಇತ್ತು. ಇವಾಗ ನಾವು ಹೋಗಿದ್ದೆ 8:30 ಆಗಿತ್ತು. ಬಟ್ 8:30 ಇವತ್ತೆಲ್ಲ ಜಾಗರಣೆ ಎಲ್ಲ ಮಾಡೋದಕ್ಕೆ ಅಲ್ಲಿ ತುಂಬ ಪ್ರೋಗ್ರಾಮ್ಸ್ ಎಲ್ಲ ನಡೆಸ್ತಾ ಇದ್ರು. ಸೊ ನೋಡಿ ನೀವೇನೆ ಎಷ್ಟು ರಶ್ ಇದೆ ಅಂತ, ಕಾಲಿಡೋದಕ್ಕೆ ಸ್ಪೇಸ್ ಇರಲಿಲ್ಲ, ಅಷ್ಟು ಜನಗಳಿದ್ರು. ಆ ಮಧ್ಯೆ ವಿಡಿಯೋಸ್ ಮಾಡೋದಕ್ಕೆ ನಮಗೆ ಸ್ಪೇಸ್ ಸಿಗ್ತಿರ್ಲಿಲ್ಲ. ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲರೂ ಅಲ್ಲೇ ಇದ್ರು ಅನಿಸುತ್ತೆ, ಅಷ್ಟು ರಶ್ ಇತ್ತು. ಯುವ ದಸರಾಗೆಲ್ಲ ಆಗುತ್ತಲ್ಲ ರಶ್ಶು, ಅಷ್ಟಿತ್ತು ರಶ್ಶು. ಜ್ಞಾನ ವಿಜ್ಞಾನ ದಿವ್ಯ ದರ್ಶನ ಮೇಳ ಅಂತ ಇದು ಬಂದು ಬ್ರಹ್ಮಕುಮಾರಿ ಸಮಾಜ ಇದೆಯಲ್ಲ, ಅವರು ಸ್ಪಾನ್ಸರ್ ಮಾಡಿರೋದು. ಎಲ್ಲರೂ ಅವರೇ ಇದ್ರು, ಎಲ್ಲ ಕಡೆನೂ ಎಲ್ಲ ಎಕ್ಸ್ಪ್ಲನೇಷನ್ ಎಲ್ಲನೂ ತುಂಬಾ ಚೆನ್ನಾಗಿ ಕೊಡ್ತಿದ್ರು. ಎಲ್ಲ ಕಡೆನೂ ಅಂದರೆ ಈ ಸಮಾಜದಲ್ಲಿ ಏನೇನು ನಡೀತಿದೆ, ಲೈಕ್ ಮುಂದೆ ಏನು ನಡೆಯುತ್ತೆ ಎಲ್ಲಾದ್ರ ಬಗ್ಗೆನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ರು. ಸೊ ನಾವಿಲ್ಲಿ ಹೋಗಿದ್ದು ಲೈಕ್ ಚಿತ್ರಪಟ ಅಂತ ಹೇಳಿದ್ರೆ, ಇಲ್ಲಿ ಒಂದು ಫ್ರೇಮ್ ಥರ ಹಾಕಿದ್ರು. ಫ್ರೇಮಲ್ಲಿ ನಮಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತಾಯಿದ್ರು. ಸೊ ನೋಡಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ. ಇವಾಗ ನೆಕ್ಸ್ಟ್ ರೂಮ್ ಬಂದು ಜೀವನ ದರ್ಶನ ಅಂತ. ಇಲ್ಲಿ ಬಂದು ಜೀವನ ಬಗ್ಗೆ ಎಲ್ಲ ಥರನೂ ಫ್ರೇಮ್ಸ್ ಹಾಕಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸೊ ಎಕ್ಸ್ಪ್ಲೇನ್ ಮಾಡ್ತಾರೆ. ವಾಪಸ್ ಎಲ್ಲ ಜ್ಞಾನ ಎಲ್ಲ ತಿಳ್ಕೊಂಡ್ರು. ಇಲ್ಲಿ ಮೆಡಿಟೇಷನ್ ಮಾಡೋದು ಕಲ್ತ್ಕೊಂಡ್ರು. ಇಲ್ಲಿ ಭಗವಂತ ಜನಪಾಠ ಜನಪಾಠ ಕೆಲಸ ಮಾಡ್ತಾರೆ. ಇಲ್ಲಿ ಭಗವಂತ ಜನಪಾಠ ಅಡುಗೆ ಮಾಡ್ತಾರೆ, ಊಟ ಮಾಡ್ತಾರೆ. ಇಲ್ಲಿ ಈ ಚಿತ್ರದ ಮನುಷ್ಯ ದೇವತೆಗಳಾಗೋದು. ಮತ್ತೊಂದು ಏನಂತಾರೆ, ದೇವ್ರ ನೋಡ್ದಂಗಾಯ್ತು ಅಂತಾರೆ. ಏನಕ್ಕೆ ದೇವ್ರ ನೋಡ್ದಂಗಾಯ್ತು ಅಂತ ದೇವತಾ ಗುಣಗಳಿರ್ತವೆ ಅದಕ್ಕೆ ಅಂತ. ದಾನ ಧರ್ಮ ಮಾಡಿದ್ರೆ ಒಳ್ಳೆ ಐಶ್ವರ್ಯ ಆಗ್ಬೋದು. ನೀವು ಮಾಡಿದ್ರೆ ಒಳ್ಳೆ ಆರೋಗ್ಯ ಸಿಗ್ತದೆ. ವಿದ್ಯಾದಾನ ಮಾಡಿದ್ರೆ ಮುಂದೆ ವಿದ್ಯೆ ಇದಾಗ್ಬೋದು. ನೀವು ಜಿಲ್ಲೆ ಇದು ಮಾಡೋದಕ್ಕೆ ಜಗಳ ಮಾಡಿ ಇದು ಮಾಡಿದ್ರೆ ಹಿಂಸೆ ಕೊಟ್ಟರೆ ಶಿಕ್ಷೆ ಇದು ಮಾಡಬೇಕು ಅಂತ ಜನ ಮೊದಲು ಸೇವೆ ಮಾಡಿಸ್ಕೊಂಡ್ರೆ ಲಾಸ್ಟ್ಗೆ ಸೇವೆ ಮಾಡಬೇಕಾಗ್ತದೆ. ಇದು ಕಳ್ತನ ಮಾಡಿದ್ರೆ ಜೈಲು ಗ್ಯಾರಂಟಿ. ಋಷಿ ಮುನಿಗಳೆಲ್ಲ ಹೇಳ್ತಾರೆ, ಒಳ್ಳೇದು ಮಾಡ್ರಪ್ಪ, ಒಳ್ಳೇದು ಮಾಡಿ ಯಾರು ಕೇಳಿಬಹುದು. ಎಲ್ಲ ಮಾತ್ರದ ಲೋಪ ಮುಖ ಅಂತರ ಬಂದ್ಬಿಟ್ಟು ಎಲ್ಲ ವಿಚಾರಗಳು ಬಂದು ಯಾವುದು ಮಾಡೋಕ್ಕೆ ಏನು ಆಗಲಿಲ್ಲ. ಈಗೆಲ್ಲ ವಿಚಾರಗಳು ಈಗ ಕುಂಭಕರ್ಣ ಮಲಗಿದ್ದೀವಿ ನಾವು. ಈಗ ನೀವು ಕೇಳ್ತೀವಿ, ಈ ಕಿವಿಲಿ ಬರ್ತೀವಿ. ಅಲ್ಲಿಂದ ಕೇಳ್ತಾ ಬಂದು ಯಾವುದು ಹೋದಾಗ ಬೇರೆ ಭಗವಂತ ಹೇಳ್ತಾರೆ, ಕುಂಭಕರ್ಣ ಐಸಿಲಿದ್ದೀವಿಗೆ ನೀವು ಯಾಕೆ ಹೊರಗಡೆ ಕೊಡ್ತಾ ಇಲ್ಲ. ಈಗ ಎಲ್ಲ ಐಸಿಲಿದ್ದು ಉತ್ತರ ಪ್ರಪಂಚದಲ್ಲಿದ್ದೀವಿ ನಾವೀಗ. ಕುಂಭಕರ್ಣ ಮಿಷನ್ ಮಲಗಿದ್ದೀವಿ. ಯಾರು ಹೇಳಿದ್ರು ಹೇಳ್ತಾರೆ. ಲಕ್ಷ್ಮೀ ಸ್ವಯಂವರ ಅಂತಾರೆ, ಅವರು ಲಕ್ಷ್ಮೀ ನಾರಾಯಣ ಹೇಳ್ತಾರೆ. ಸ್ವಯಂವರ ಆದ್ಮೇಲೆ ಅದು ಲಕ್ಷ್ಮೀ ಸ್ವರ್ಗ ಅಂತರಲ್ಲಿ. ಸ್ವರ್ಗದಲ್ಲಿ ಚಿನ್ನದ ಅರಮನೆ ಇರ್ತದೆ, ವಜ್ರ ವೈಡೂರ ಲೆಕ್ಕನೇ ಇರಲ್ಲ, ಇಷ್ಟೊಂದು ಐಶ್ವರ್ಯ ಇರ್ತದೆ. ಪುಷ್ಪಕ ವಿಮಾನದಲ್ಲಿ ಓಡಾಡ್ತಾರೆ. ಹೆಂಗೆ ಹೆಲಿಕಾಪ್ಟರ್ ಓಡಾಡ್ತಾ ಇದೀವಲ್ಲ, ಹಂಗೆ ಪುಷ್ಪಕ ವಿಮಾನದಲ್ಲಿ ಓಡಾಡ್ತಾರೆ. ಇಷ್ಟು
ಸತೋಪ್ರಧಾನ ಇರುತ್ತೆ ಪ್ರಪಂಚ. ಎಷ್ಟು ಬಿಸಿಲು ಬೇಕು ಅಷ್ಟೇ ಬಿಸಿಲು, ಎಷ್ಟು ಮಳೆ ಬೇಕು ಅಷ್ಟೇ ಮಳೆ. ಅಷ್ಟೊಂದು ಐಶ್ವರ್ಯ ಆಗ್ತದೆ ಅರಮನೆಲ್ಲ ಓಡಾಡ್ತಾರೆ. ಇದೆಲ್ಲ ಪಕ್ಷಿಗಳೆಲ್ಲ ಸತೋಪ್ರಧಾನ ಆಗಿರ್ತವೆ. ಎಷ್ಟೊಂದು ಐಶ್ವರ್ಯ ಇತ್ತು ಅಂದರೆ ನಾವು ಗುಜರಾತ್ನಲ್ಲಿ ಸೋಮನಾಥ ಟೆಂಪಲ್ ಕಟ್ಟಿದ್ದು, ಅಲ್ಲಿ ವಿಕ್ರಮಾದಿತ್ಯ ಮಹಾರಾಜ ಕಟ್ಟಿದ್ದು. ಗಜನಿ ಮಾಡೋದಂತ ಮುಸ್ಲಿಮ್ಗಳು 21 ಸಲ ಯುದ್ಧ ಮಾಡ್ಕೊಂಡು ತುಂಬ್ಕೊಂಡೋಗ, ಆದರೂ ಖಾಲಿ ಆಗಲಿಲ್ಲ. ಅದೊಂದು ದೇವಸ್ಥಾನದಲ್ಲಿ ಅಷ್ಟು ಇರ್ಬೇಕಂದ್ರೆ ನಮ್ಮ ಹತ್ರ ಎಷ್ಟಿತ್ತು ಅಲ್ಲ. ಅದನ್ನ ತಿರ್ಗ ನಾವು ವಾಪಸ್ ತಗೋತಾ ಇರೋದು. ಈಗ 10 ಗ್ರಾಮ್ಗೆ 80,000 ಆಗಲಿ 1 ಲಕ್ಷ ಆಗಲಿ ನಾವೇ ತಗೋತಾ ಇರೋದು ಪೆಟ್ರೋಲ್ ಕೊಟ್ಟು. ಏನಕ್ಕೆಂದ್ರೆ ಮುಸ್ಲಿಮ್ಸ್ ಅವರು ಕ್ರಿಶ್ಚಿಯನ್ಸ್ ಅವರೆಲ್ಲ ಹೊಡ್ಕೊಂಡು ಹೋಗಿದ್ರಲ್ಲ, ತಿರ್ಗ ವಾಪಸ್ಸು ನಮ್ಮ ಇಂಡಿಯಾ ದೇಶದವರು 900 ಟನ್ ತಗೋತೀವಿ ಒಂದು ವರ್ಷಕ್ಕೆ ಚಿನ್ನನ. ಯಾವ ದೇಶದವರು ಅಷ್ಟೊಂದು ಚಿನ್ನ ತಗೊಳ್ಳಲ್ಲ. ಏನಕ್ಕಿದ್ರೆ ವಾಪಸ್ ಹೊಡ್ಕೊಂಡು ತಿರ್ಗ ನಾವು ವಾಪಸ್ ತರಿಸ್ಬಾರ್ದು, ಬೇಕಲ್ಲ ನಾವು. ಈಗ ಅತಿಯಾಗಿ ಹೋಗಿ ಈಗ ಅತಿಯಾಗಿ ಆಗಲೇಬೇಕೀಗ. ಈಗ ವಿನಾಶ ರೆಡಿಯಾಗಿ ನಿಂತೈತೆ. ಬಾಂಬ್ಗಳು ರೆಡಿ, ಎಲ್ಲ ಬಾಂಬ್ಗಳು ರೆಡಿ ಮಾಡೋರು. ಅಮೆರಿಕದ್ದು ನಾವು ಜಾಸ್ತಿ ಅಂತಾರೆ, ರಷ್ಯಾದವ್ರು ನಾವು ಜಾಸ್ತಿ ಅಂತಾರೆ. ಈಗ ಹೆಣ್ಣು ಬಾಂಬ್ಗಳೆಲ್ಲ ಒಂದೊಂದು ಬಾಂಬ್ ಹಾಕಿದ್ರೆ ಒಂದೊಂದು ದೇಶನೇ ಇರೋಲ್ಲ. ಅಷ್ಟೊಂದು ಬಾಂಬ್ಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ 14 ವರ್ಷ ತಪಸ್ ಮಾಡಿದ್ರು. ತಪಸ್ ಮಾಡಿಕ್ಕೆ ನಮ್ಮ ಪ್ರಪಂಚಕ್ಕೆ ಹೋಗ್ಬೇಕಂತ ತಿಳಿಸ್ಕೊಳ್ತಾರೆ. ಬಿಲ್ಡಿಂಗಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಸಾಫ್ಟ್ವೇರ್ ಅಂತ ಜೀವನ. ಒಂದು ಸ್ಯಾಟಲೈಟ್ ಕಟ್ಟೋದ್ರು ಯಾವುದೂ ಕೆಲಸ ಮಾಡಲ್ಲ. ಸರ್ವರ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಏನಾರು ಹೇಳ್ತಾರೆ. ಅದು ಮೈದಾನಲ್ಲಿ ಮನೆ ಕಟ್ಟಿರೋದು ನಾವು. ಎಷ್ಟೋ ದುಡ್ಡಿದ್ರು ಸಾಲ್ತಾ ಇಲ್ಲ ನಮಗೆ. ಊಟ ದುಡ್ಡು ತಗೊಂಡೋದ್ರೆ ಬ್ಯಾಗಲ್ಲಿ ಸಾಮಾನು ತರಬೇಕಂತ ಬಂದಿದೆ. ಈಗ ಅತಿಯಾಗಿತ್ತು ಅಜ್ಞಾನ, ಮೂಢನಂಬಿಕೆಗಳು ಎಲ್ಲ ಎಳಿತಾ ಇರಲ್ಲ. ಸರಿ ಅವ್ರು ಆ ದೇವಸ್ಥಾನಕ್ಕೆ ಹೋದ್ರೆ ಸರಿ ಆಗ್ತೀವಿ, ಈ ದೇವಸ್ಥಾನಕ್ಕೆ ಹೋದ್ರೆ ಸರಿ ಆಗಿದೆ ಎಲ್ಲ ಯಾವುದೂ ಗೊತ್ತಲ್ಲ ನಮ್ಗೆ. ಎಲ್ಲ ಎಳಿತಾ ಇತ್ತು. ಆ ಥರ ಪ್ರಪಂಚದಲ್ಲಿ ನಾವು ಇದ್ದೀವಿ. ಕೃಷ್ಣ ರುಕ್ಮಿಣಿ ಎಲ್ಲ ಇಲ್ಲಿ ಮೊದಲೆಲ್ಲ ಏನು ಮಾಡ್ತಿದ್ರು, ತಂದೆ ಮಗನ ಕುಡಿಸ್ಕೊಂಡು ಹೋಗ್ತಾ ಇದ್ರು. ಯಾವುದೇ ವ್ಯಾಯಾಮ ಇಲ್ಲ, ಏನಿಲ್ಲ, ಎಲ್ಲ ಗದ್ದೆ ಕುಡಿಸ್ಕೊಂಡು ನಡ್ಕೊಂಡೇ ಹೋಗ್ತಾ ಇದ್ರು. ಈಗೆಲ್ಲ ವಾಕಿಂಗ್ ಹೋಗ್ತೀವಿ ಬೆಳಿಗ್ಗೆ ಹೊತ್ತೆಲ್ಲ ಹೋಗ್ತಾರೆ. ಮೊದಲು ವಿಜ್ಞಾನ ಇತ್ತು, ಇವಾಗ ವಿಜ್ಞಾನ. ಮೊದಲು ಅಧ್ಯಾತ್ಮ ಇತ್ತು. ಮೊದಲು ಎಲ್ಲ ಅವ್ರಿಗೆ ಗೊತ್ತಿತ್ತು ಅಭ್ಯಾಸ ಯಾವಾಗೈತೆ, ಉಣ್ಮೆ ಮದುವೆ ಗ್ರಹಗತಿಗಳು ಯಾವಾಗ ಚೇಂಜ್ ಆಗ್ತವೆ, ಏನೇನು ಎಲ್ಲ ಗೊತ್ತಿತ್ತು ಅವ್ರಿಗೆ. ಇವಾಗ ವಿಜ್ಞಾನಗಳೆಲ್ಲ ಕೂಡ ಮಿಷಿನ್ ಕಂಡಿದ್ದಾರೆ. ಎಲ್ಲಕ್ಕೂ ಯಾವುದೇ ಬೇಕಾದರೂ ಮಿಷಿನಲ್ಲಿ ತೋರಿಸ್ತಿದೆ. ಮತ್ತು ನೆನಪು ಮಾಡ್ತೀವಿ, ಮೆಡಿಟೇಷನ್ ಕಲಿತೀವಿ. ವಿದ್ಯಾಸಕ್ತಿ, ವಿಜ್ಞಾನ ಶಕ್ತಿ, ಧನಶಕ್ತಿ ಇವೆಲ್ಲ ಅದ್ರ ಪಾಡಿಗೆ ಅವೇ ಮಾಡ್ತಾರೆ. ನಾವೇನು ಕೇಳಬೇಕು ಅಗತ್ಯನೇ ಇರಲ್ಲ. ಎಷ್ಟೆಷ್ಟು ಭಗವಂತ ನೆನಪು ಮಾಡ್ತೀವಿ. ಬಾಹುಬಲ ಇದೆಲ್ಲ ಏನಕ್ಕೆ ಕೆಲಸ ಮಾಡಲ್ಲ. ಎಲ್ಲ ಸುಮಾರು ಜನ ಪೈಲ್ವಾನ್ಗಳೆಲ್ಲ ಸೂಸೈಡ್ ಮಾಡ್ತಾರೆ ಅಲ್ವಾ. ಯಾವ ಬಾಹುಬಲ ಇದ್ರಲ್ಲ, ಯಾವ ಸಾವುಕಾರ ಆದ್ರೂ 1 ನಿಮಿಷಕ್ಕೆ ಏನೇನೋ ಆಯ್ತದೆ ನೋಡಿದ್ರಲ್ಲ, ಅದನ್ನೇ ತಿಳಿಸ್ಕೊಡ್ತಾರೆ. ನೀವೆಲ್ಲ ಯಾವ್ಯಾವ್ದು ಬರಬೇಕು ಅಲ್ಲಲ್ಲಿ ಒಂದು ಕಲ್ಪಕ್ಕೆ 5,000 ವರ್ಷ, ಸತ್ತಿಗ ತ್ರೇತಾಗ ದ್ವಾಪರಾಗ ಕಲಿಯುಗ ಅಂತ ಯಾವ್ಯಾವ ಎಲ್ಲೆಲ್ಲಿ ಬರಬೇಕು ಅಲ್ಲಲ್ಲಿ. ದ್ವಾಪರದಿಂದಲೇ ಯುದ್ಧ ಸ್ಟಾರ್ಟ್ಗಳಾಗಿತ್ತು. ಈ ನೆಕ್ಸ್ಟ್ ರೂಮಲ್ಲಿ ಬಂದು ಮೆಡಿಟೇಷನ್ ಬಗ್ಗೆ ಇತ್ತು. ಮೆಡಿಟೇಷನ್ ಬಗ್ಗೆ ಎಲ್ಲ ಥರನೂ ಇನ್ಫಾರ್ಮೇಷನ್ ಕೊಡ್ತಿದ್ರು. ಸೊ ಇದ್ರ ಬಗ್ಗೆನೂ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ.
ಹೈಲೈಟ್ ಆಗಿ ಡೀಟೇಲ್ ಆಗಿ ಅಲ್ಲಿ ಬಂದಿದೆ. ಇದು ಬಂದು ನೆಕ್ಸ್ಟ್ ರೂಮು. ಇದರಲ್ಲಿ ಅಂದರೆ 3D ಶಿವಲಿಂಗ, ಅಲ್ಲಿ ಲೈಕ್ ಡಿಜಿಟಲ್ ಆಗಿ ಶಿವಲಿಂಗದಲ್ಲಿ ಮ್ಯೂಸಿಕ್ ಬಂದು ಶಿವಲಿಂಗನೇ ಮಾತಾಡೋ ಥರ ಇದೆ. ಮೂಲವತನವಾಸಿ ಜ್ಯೋತಿರ್ಲೋಕವಾಸಿ ಪರಮಧಾಮವಾಸಿ ಮುಕ್ತಿಧಾಮವಾಸಿ ಆತ್ಮಲೋಕ ನಿವಾಸಿ ಶಿವನೇ ಸ್ವಾಗತ ಸುಸ್ವಾಗತ. ಆತ್ಮಲೋಕ ನಿವಾಸಿ ಶಿವನೇ ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ. ಅಜಂ ಅನಾದಿಂ ಆದಿತ್ಯವರ್ಣಂ ಅಚಿಂತ್ಯ ರೂಪಂ ಅಕಾಯಂ ಅಭು. ನನ್ನ ಪ್ರಿಯ ಮಕ್ಕಳೇ, ಯಾರನ್ನು ನೀವು ಅನೇಕ ವರ್ಷಗಳಿಂದ ಹುಡುಕುತ್ತಿದ್ದೀರೋ ಅದೇ ನಾನಾಗಿದ್ದೇನೆ. ನಾನು ನೀವು ಆತ್ಮರ ಪಿತ, ಪರಮಪಿತ, ಪರಮಾತ್ಮ ಶಿವನಾಗಿದ್ದೇನೆ. ನಿಮ್ಮಂತೆ ನಾನು ಸಹ ಅತಿ ಸೂಕ್ಷ್ಮನಾಗಿದ್ದೇನೆ. ಜ್ಯೋತಿರ್ಬಿಂದು ಆಗಿದ್ದರೂ ಸಹ ಜ್ಞಾನ ಗುಣದಲ್ಲಿ ಸಿಂಧುವಿನ ಸಮಾನನಾಗಿದ್ದೇನೆ. ನಾನು ಸರ್ವಶಕ್ತಿವಂತ. ಜನನ ಮರಣದ ಚಕ್ರದಿಂದ ದೂರವಿರುವ ಕಾರಣ ಸದಾ ಪಾವನನಾಗಿದ್ದೇನೆ. ಈಗ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆತು ಸ್ವಯಂವನ್ನು ಆತ್ಮನಿಶ್ಚಯ ಮಾಡಿಕೊಂಡು ಪರಮಪಿತ ಪರಮಾತ್ಮನಾದ ನನ್ನ ನೆನಪು ಮಾಡಿ. ಇದೇ ರಾಜಯೋಗವಾಗಿದೆ. ಇದರ ಮೂಲಕ ನಿಮ್ಮ ಜನ್ಮ ಜನ್ಮಾಂತರದ ವಿಕರ್ಮ ಭಸ್ಮವಾಗುತ್ತದೆ ಮತ್ತು ನೀವು ಸರ್ವಗುಣ ಹಾಗೂ ಸರ್ವಶಕ್ತಿ ಸಂಪನ್ನರಾಗುತ್ತೀರಿ. ಇದ್ರಲ್ಲಿ ನೋಡಿ ರಿಯಲ್ ಮನುಷ್ಯರು ದೇವ್ರ ಥರ ಎಷ್ಟು ಚೆನ್ನಾಗಿ ರೆಡಿಯಾಗಿ ಕೂತಿದ್ದಾರೆ ಅಂತ. ಇದು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ನನಗೆ ಈ ಎಕ್ಸಿಬಿಷನಲ್ಲಿ ತುಂಬ ಅಟ್ರಾಕ್ಟ್ ಆಗಿದ್ದು ಅಂದರೆ ಈ ಕುಂಭಕರ್ಣ. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದೆಲ್ಲ ಏನು ನೋಡುತ್ತಿರುವೆ? ಶ್ವೇತ ವಸ್ತ್ರಧಾರಿಗಳೇ, ತಾವು ಯಾರು? ತಾವು ನನ್ನನ್ನು ಏಕೆ ಎನ್ನಿಸುತ್ತಿದ್ದೀರಿ? ಪ್ರಿಯ ಆತ್ಮನೇ, ಈಗ ಅಜ್ಞಾನದ ನಿದ್ರೆಯಲ್ಲಿ ಮಲಗುವ ಸಮಯವಲ್ಲ, ಏಕೆಂದರೆ ಸೃಷ್ಟಿಯ ಪರಿವರ್ತನೆಯ ಸಮಯ ಇದೀಗ ನಡೆಯುತ್ತಿದೆ. ನಿರಾಕಾರ ಶಿವಪರಮಾತ್ಮನು ಈ ಭೂಮಿಯ ಮೇಲೆ ಮಾನವ ಶರೀರದಲ್ಲಿ ಅವತರಿತರಾಗಿ ಮನುಷ್ಯನನ್ನು ದೇವತೆಯನ್ನಾಗಿ ಮಾಡುವ ಶ್ರೇಷ್ಠ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಈಗ ಅಜ್ಞಾನ ನಿದ್ರೆಯಿಂದ ಎದ್ದೇಳು ಹಾಗೂ ಪರಮಾತ್ಮ ತಂದೆ ಶಿವನನ್ನು ಯಥಾರ್ಥವಾಗಿ ಅರಿತುಕೋ. ಏನೆಂದಿರಿ? ತಂದೆ ಪರಮಾತ್ಮ ಶಿವನು ಈ ಭೂಮಿಗೆ ಬಂದಿದ್ದಾರೆಯೇ? ಹೌದಣ್ಣ, ಇದು ಸಂಪೂರ್ಣ ಸತ್ಯ. ಈಗ ಶೀಘ್ರವೇ ಈ ಕಲಿಯುಗಿ ಪ್ರಪಂಚ ಒಂದು ಸುಂದರ ಸುಖಮಯ ಪ್ರಪಂಚವಾಗಿ ಪರಿವರ್ತನೆಗೊಳ್ಳುತ್ತಿದೆ. ಅದಕ್ಕೆ ಸ್ವರ್ಗ ಅಥವಾ ಪ್ಯಾರಡೈಸ್ ಎಂದು ಕರೆಯಲಾಗುತ್ತದೆ. ಸ್ವತಃ ಪರಮಾತ್ಮ ಶಿವನೇ ನಮಗೆ ರಾಜಯೋಗವನ್ನು ಕಲಿಸಿ ಆಧ್ಯಾತ್ಮಿಕ ಜ್ಞಾನ, ದೈವಿ ಗುಣಗಳು ಹಾಗೂ ಶಕ್ತಿಗಳಿಂದ ನಮ್ಮನ್ನು ಶೃಂಗರಿಸುತ್ತಿದ್ದಾರೆ. ಆದ್ದರಿಂದ ತಾವೂ ಸಹ ಈ ಯಥಾರ್ಥ ಅಮೂಲ್ಯ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿರಿ. ಕೃತಜ್ಞತೆಗಳು ಸಹೋದರಿಯರೇ. ತಾವು ನನ್ನನ್ನು ಅಜ್ಞಾನದ ನಿದ್ರೆಯಿಂದ ಎಬ್ಬಿಸಿದಿರಿ. ಈ ಅಮೂಲ್ಯ ಶಿವ ಸಂದೇಶವನ್ನು ನೀಡಿದಿರಿ. ಪ್ರಿಯ ಮಿತ್ರರೇ, ತಾವು ಸಹ ಅವಶ್ಯವಾಗಿ ಈಶ್ವರಿಯ ಸತ್ಯ ಜ್ಞಾನ ಹಾಗೂ ರಾಜಯೋಗವನ್ನು ಕಲಿತು ತಮ್ಮ ಜೀವನವನ್ನು ಧನ್ಯವಾಗಿಸಿಕೊಳ್ಳಿರಿ. ಧನ್ಯವಾದಗಳು. ಓಂ ಶಾಂತಿ.
ನೆಕ್ಸ್ಟ್ ಇಲ್ಲಿ ಬುಕ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿತ್ತು ಬುಕ್ಸ್ಗಳು. ಇಲ್ಲಿ ನಾನು ಕೂಡ ಪರ್ಚೇಸ್ ಮಾಡಿದೆ ಬುಕ್ಸ್ನ. ನೋಡಿ, ನಾನು ಈ 2 ಬುಕ್ಸ್ನ ಪರ್ಚೇಸ್ ಮಾಡಿದೆ. ನಾವಿವಾಗ ಹೋಗ್ತಾ ಇರೋದು 12 ಜ್ಯೋತಿರ್ಲಿಂಗ ದರ್ಶನ ಮಾಡೋದಕ್ಕೆ. ಸೊ ಈ ಎಕ್ಸಿಬಿಷನಲ್ಲಿ ಇದು ಮೇನು. ಇಲ್ಲಿ ನಮಗೆ 12 ಟೆಂಪಲ್ಸಲ್ಲಿ ಯಾವ ಥರ ಲಿಂಗಗಳಿರುತ್ತೆ ಅನ್ನೋದನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಇದು ಸೋಮನಾಥೇಶ್ವರ ಟೆಂಪಲ್ಲು, ನೆಕ್ಸ್ಟ್ ಬಂದು ಮಲ್ಲಿಕಾರ್ಜುನ ಟೆಂಪಲ್ಲು, ಇದು ಮಹಾಕಾಳೇಶ್ವರ ಟೆಂಪಲ್, ಇದು ಓಂಕಾರೇಶ್ವರ ಟೆಂಪಲ್, ಇದು ವೈದ್ಯನಾಥ್ ಟೆಂಪಲ್, ಇದು ಭೀಮಶಂಕರ್ ಟೆಂಪಲ್, ಇದು ರಾಮನಾಥ ಸ್ವಾಮಿ ಟೆಂಪಲ್, ಇದು ನಾಗೇಶ್ವರ ಜ್ಯೋತಿರ್ಲಿಂಗ ಟೆಂಪಲ್, ಇದು ಕಾಶಿ ವಿಶ್ವನಾಥ್ ಟೆಂಪಲ್, ಇದು ತ್ರಯಂಬಕೇಶ್ವರ್ ಟೆಂಪಲ್, ಇದು ಕೇದಾರ್ನಾಥ್ ಟೆಂಪಲ್, ಇದು ಗ್ರೀಸ್ನೇಶ್ವರ್ ಟೆಂಪಲ್. ಇವಾಗ ನಾವು ಹೋಗ್ತಾ ಇರೋದು ಸ್ಫಟಿಕಲಿಂಗ ದರ್ಶನ ಮಾಡೋದಕ್ಕೆ. ಸೊ ನೋಡಿ ಎಷ್ಟು ರಶ್ ಇದೆ ಅಂತ ಹೇಳಿ. ಸೊ ಇದೇನೇ ಸ್ಫಟಿಕಲಿಂಗ. ಎಲ್ಲ ದರ್ಶನ ಆದಮೇಲೆ ಇಲ್ಲಿ ಪ್ರಸಾದ ಕೊಟ್ಟರು ಅವರು. ಸೊ ನಾವು ಪ್ರಸಾದ ತಿಂದು ಇವಾಗ ಎಲ್ಲ ಮುಗೀತು ಇಲ್ಲೆಲ್ಲ ನೋಡಿದ್ದು. ಸೊ ತುಂಬ ಚೆನ್ನಾಗಿತ್ತು ಎಕ್ಸಿಬಿಷನು. ಇದು ಬಂದು ಮಾರ್ಚ್ 2ನೇ ತಾರೀಕು ತನಕನೂ ಇರುತ್ತೆ. ಸೊ ಇನ್ನೂ ಯಾರು ಹೋಗಿಲ್ಲ, ಹೋಗಿ ವಿಸಿಟ್ ಮಾಡಿ ಒಂದ್ಸಲ, ತುಂಬ ಚೆನ್ನಾಗಿದೆ. ಎಲ್ಲ ಪಂಚತತ್ವಗಳ ದೇಹದಲ್ಲಿ ಪಾತ್ರವನ್ನು ಭಸ್ಮಲೇಪನ ಸರ್ವಾಂಗಂ ಸಹಸ್ರಶ್ಚ ಬರುವಾಗ ಪುನಃ ಪ್ರಸಾದ ಕೊಟ್ಟರು. ಅದನ್ನ ನಾವು ತಿಂದು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಲೇಟ್ ಆಗಿದೆ ತುಂಬ, ಅಲ್ಲೇ ತುಂಬ ಟೈಮ್ ಹೋಗ್ಬಿಡ್ತು. ಸೊ ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಾವಿವಾಗ ಬಂದ್ವಿ ಮನೆಗೆ. ಟೈಮ್ ನೋಡಿ 11 o'clock ಆಗಿದೆ. ನಾವಿವಾಗ ಪಿಜ್ಜಾ ಬುಕ್ ಮಾಡಿ ಪಿಜ್ಜಾ ತರಿಸಿ ಪಿಜ್ಜಾ ತಿಂದು ಡೇನ ಎಂಡ್ ಮಾಡಿದ್ವಿ. ಹ್ಯಾಪಿ ಶಿವರಾತ್ರಿ.